ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಪುಟ್ಟ ಮನೆ ಅಡಿಗೆ. ಇವತ್ತು ನಾನು ಮಸಾಲ ಟೀ, ಎಲ್ಲರಿಗೂ ಸಂಜೆ ಟೈಮ್ ಆದ ತಕ್ಷಣ ಇಲ್ಲ ಕಾಫಿ ಕುಡಿಬೇಕು ಅನಿಸುತ್ತೆ, ಇಲ್ಲಾಂದರೆ ಟೀ ಕುಡಿಬೇಕು ಅನಿಸುತ್ತೆ. ಟೀ ಇಷ್ಟಪಡೋರಿಗೆ ಇದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ನಾವು ಹೊರಗಡೆ ಹೋದಾಗ ಟೀನ ಕುಡಿತಾ ಇರ್ತೀವಿ, ಏನಪ್ಪ ಆ ಟೇಸ್ಟ್ ಮನೆಯಲ್ಲಿ ಮಾಡಿದ್ರೆ ಬರೋದೇ ಇಲ್ವಲ್ಲ ಅಂತ ಅನ್ಕೋತಾ ಇರ್ತೀವಿ. ಈ ರೀತಿ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮತ್ತು ಇದಕ್ಕೆ ಹಾಕುವಂಥ ಇಂಗ್ರೀಡಿಯೆಂಟ್ಸ್ಗಳು ಕೂಡ ಹೆಲ್ತ್ಗೆ ತುಂಬ ಒಳ್ಳೆಯದು. ಕೆಮ್ಮು ಏನಾದರೂ ಇದ್ದರೂ ಕೂಡ ವಾಸಿಯಾಗುತ್ತೆ. ನೋಡಿ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್. ಇಲ್ಲಿ ನಾನು 1 ಲೋಟ ಹಾಲು ತೊಗೊಂಡಿದ್ದೀನಿ. ನೀವು ಕಾಫಿ ಟೀನ ಯಾವ ಪಾತ್ರೆನಲ್ಲಿ ಮಾಡ್ತೀರೋ ಆ ಪಾತ್ರೆಗೆ 1 ಲೋಟ ಹಾಲನ್ನು ಈ ರೀತಿ ಹಾಕ್ಕೊಬೇಕು. ಇಲ್ಲಿ ಅರ್ಧ ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನಾನು ಇಲ್ಲಿ 1 ಲೋಟ ಹಾಲು ತೊಗೊಂಡಿದ್ದೀನಿ, ಅರ್ಧ ಲೋಟ ನೀರು ಹಾಕಿದ್ದೀನಿ. ನೋಡಿ ಈಗ ಅದು ಉಬ್ಬಿ ಬರ್ತಿದೆ. ಈ ರೀತಿ ಹಾಲು ಸ್ವಲ್ಪ ಈ ರೀತಿ ಕುದಿ ಬಂದಮೇಲೆ ಅದಕ್ಕೆ ಸ್ವಲ್ಪ ಟೀ ಪೌಡರ್ನ ಹಾಕಬೇಕು. ನೀವು ಯಾವ ಮನೆಯಲ್ಲಿ ಯಾವ ಟೀ ಪೌಡರ್ನ ಯೂಸ್ ಮಾಡ್ತೀರೋ ಅದನ್ನೇ ಹಾಕಿ. ಸ್ವಲ್ಪ ಶುಂಠಿ, ಈ ರೀತಿ ಜಜ್ಜಿ ಶುಂಠಿನ ಹಾಕಿ 2 ಏಲಕ್ಕಿನ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡಿ. ಇದು ಒಂದು 2 ನಿಮಿಷ ಚೆನ್ನಾಗೆ ಕುದಿಬೇಕು. ಏಕೆಂದರೆ ಶುಂಠಿ ಮತ್ತು ಏಲಕ್ಕಿನ ಹಾಕಿರೋದ್ರಿಂದ ಅದರ ರಸ ಎಲ್ಲ ನಮಗೆ ಟೀನಲ್ಲಿ ಬಿಡಬೇಕು. ಅಲ್ಲಿವರೆಗೂ ನಾವು ಈ ರೀತಿ ಚೆನ್ನಾಗೆ ಕುದಿಸ್ಕೊಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಮನೆಯಲ್ಲೂ ಕೂಡ ಇಷ್ಟಪಟ್ಟು ಟೀನ ಕುಡಿತಾರೆ. ಸಂಜೆ ಟೈಮಲ್ಲಿ ಈ ರೀತಿ ಟೀ ಮಾಡಿ ಬಿಸ್ಕೆಟ್ ಜೊತೆ ಕೊಟ್ಟರೆ ತುಂಬ ಇಷ್ಟಪಟ್ಟು ಕುಡಿತಾರೆ. ನಾವು ಮಾಡಿದಂಥ ಅಡುಗೆನ, ಟೀನ, ಕಾಫಿನ ಇಷ್ಟಪಟ್ಟು ಮನೆಯಲ್ಲಿ ತಿಂದರೆ ನಮಗೂ ಸಮಾಧಾನ ಅಲ್ವಾ ಫ್ರೆಂಡ್ಸ್. ಈ ರೀತಿ ನೀವು ಟೀನ ಮಾಡಿ ನಿಮ್ಮ ಮನೆಯಲ್ಲಿ ಕೊಡಿ, ಇಷ್ಟಪಡ್ತಾರೆ. ನೋಡಿ ಈ ರೀತಿ ಚೆನ್ನಾಗೆ ನಾವು ಬೇಯಿಸ್ಕೊಬೇಕಾಗುತ್ತೆ. ಏಕೆಂದರೆ ಶುಂಠಿ ರಸ ಮತ್ತು ಏಲಕ್ಕಿ ರಸ ಬಿಡಬೇಕು. ನಾವು ಕೊನೆಯಲ್ಲಿ ಸಕ್ಕರೆ ಹಾಕ್ತಾಯಿದ್ದೀವಿ. ಇಲ್ಲಿ ರುಚಿಗೆ ತಕ್ಕಷ್ಟು ಸಕ್ಕರೆನ ಹಾಕ್ಕೊಳ್ಳಿ. ಸಕ್ಕರೆ ಜಾಸ್ತಿ ಇಷ್ಟಪಡಲ್ಲ ಅನ್ನೋರು 1 ಸ್ಪೂನ್ ಹಾಕ್ಕೊಳ್ಳಿ. ಸಿಹಿ ಜಾಸ್ತಿ ಬೇಕು ಅನ್ನೋರು 2 ಸ್ಪೂನ್ನ ಹಾಕ್ಕೋಬೇಕು. ಲೋ ಫ್ಲೇಮಲ್ಲಿಟ್ಟು, ಅಂದರೆ ಫ್ಲೇಮ್ನ ಆಫ್ ಮಾಡಿಬಿಟ್ಟು ನಾವು ಏನು ಮಾಡಬೇಕು, ಸಕ್ಕರೆನ ಹಾಕ್ಕೋಬೇಕು. ಬಿಸಿನಲ್ಲೇ ಏನಾಗುತ್ತೆ, ಸಕ್ಕರೆ ಕರಗೋಗ್ಬಿಡುತ್ತೆ. ಕೊನೆಯಲ್ಲಿ ಯಾಕೆ ಹಾಕ್ತೆ ಅಂತಂದರೆ ಸಕ್ಕರೆನ ಮೊದಲೇ ಹಾಕ್ಬಿಟ್ರೆ ಕಹಿ ಬಂದುಬಿಡುತ್ತೆ. ಹಾಗಾಗಿ ಕೊನೆಯಲ್ಲೇ ನೀವು ಸಕ್ಕರೆನ ಹಾಕ್ಕೊಳ್ಳಿ. ಈಗ ಆಗಿದೆ, ಅದನ್ನು ನಾವು ಈ ರೀತಿ ಸೋಸ್ಕೊಬೇಕು. ಈ ರೀತಿ ಸೋಸ್ಕೊಂಡ್ಮೇಲೆ ಬಿಸಿ 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 ಆದಂತಹ ಮಸಾಲ ಟೀ ರೆಡಿ ಟು ಸರ್ವ್. ಇದನ್ನು ಮನೆಯಲ್ಲಿ ಮಾಡಿ ಹೇಗಾಗಿತ್ತು ಅಂತ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನಿಮ್ಮ ಮನೆಯಲ್ಲಿ ಆ ಟೀನ ಮಾಡ್ತಾನೆ ಇರ್ತೀರ, ಈ ರೀತಿ ಮಾಡಿ ಒಂದ್ಸಲ ಹೇಗಾಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನಿಮಗೆ ಈ ಟೀ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.